ನಮಸ್ಕಾರ ಸ್ನೇಹಿತರೆ, ಏನೂ ಖರೀದಿ ಮಾಡಬೇಡಿ. ಒಂದು ತಿಂಗಳು ಏನಂದರೆ ಏನು ಬೈ ಮಾಡಬೇಡಿ, ಬರೀ ದುಡ್ಡನ್ನು ಉಳಿಸಿ. ಯಾಕೆ ಹಿಂಗೆ ಹೇಳ್ತಾ ಇದ್ದೀವಿ? ಹಾಗಂತ ಊಟನೂ ಮಾಡಬಾರ್ದು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತೇವೆ. ನೋಡಿ, ಸಂಬಳ ಬಂದು 15 ದಿನಕ್ಕೆ ಬ್ಯಾಂಕ್ ಅಕೌಂಟ್ ಖಾಲಿ ಆಗೋ ಹ್ಯಾಬಿಟ್ ನಿಮಗಿದೆಯಾ? ದುಡ್ಡು ಉಳಿಸ್ಲಿಕ್ಕೆ ಆಗದೇ ಇಲ್ಲ ಅನ್ನೋ ದುಶ್ಚಟ ನಿಮಗಿದೆಯಾ? ದುಡ್ಡು ಖಾಲಿ ಮಾಡ್ತಾ ಹೋಗಿಲ್ಲ ಅಂದರೆ ನನಗೆ ಇರೋಕ್ಕೆ ಆಗಲ್ಲ, ಖಾಲಿ ಆಗಿಬಿಡಬೇಕು ದುಡ್ಡು ಸ್ವಲ್ಪ ಎಕ್ಸ್ಟ್ರಾ ಇತ್ತು ಅಂದ್ರೂ ಖರ್ಚಿಗೆ ದಾರಿ ಹುಡುಕಿ ಆದರೂ ಖಾಲಿ ಮಾಡಬೇಕು. ಆ ಥರ ಚಟ ಏನಾದ್ರು ನಿಮಗಿದೆಯಾ ಸ್ನೇಹಿತರೆ? ಇಷ್ಟೆಲ್ಲ ಇದ್ಕೊಂಡು ಸುಮ್ಮನೆ ನನ್ನ ಸಂಬಳ ಕಮ್ಮಿ, ಸಾಕಾಗ್ತಿಲ್ಲ, ಅದಕ್ಕೆ ಉಳಿತಿಲ್ಲ ಅಂತ ಏನಾದರೂ ನೆಪ ಹೇಳ್ಕೊಳ್ತಾ ಇದ್ದೀರಾ? ಹಾಗಿದ್ರೆ ಕೇಳಿ ಸ್ನೇಹಿತರೆ, ಸಂಬಳ ಕಮ್ಮಿ ಇರೋದಷ್ಟೇ ಪ್ರಾಬ್ಲಮ್ ಅಲ್ಲ, ಇನ್ವಿಸಿಬಲ್ ಸ್ಪೆಂಡಿಂಗ್ ಹ್ಯಾಬಿಟ್ನಲ್ಲಿ, ಅಂದರೆ ನಿಮ್ಗೆ ಗೊತ್ತೇ ಇಲ್ಲದ ಹಾಗೆ ನೀವು ಮಾಡ್ತಿರೋ ಅಗೋಚರ ಖರ್ಚುಗಳಿದಾವಲ್ಲ, ಅಲ್ಲಿ ಪ್ರಾಬ್ಲಮ್ ಇರೋದು. ಒಬ್ಬ ಸಾಮಾನ್ಯ ನಗರವಾಸಿ ಕೇವಲ ಫುಡ್ ಡೆಲಿವರಿ ಚಾರ್ಜ್, ಫ್ಯಾನ್ಸಿ ಕಾಫಿ, ಆನ್ಲೈನ್ ಶಾಪಿಂಗ್ ಅಂತ ತಿಂಗಳಿಗೆ ಕನಿಷ್ಠ 3,000 to 5,000 ರೂಪಾಯಿನ ವೇಸ್ಟ್ ಮಾಡ್ತಿದ್ದಾರೆ. ಹಾಗಿದ್ರೆ ಏನು ಮಾಡಬೇಕು? 30 ದಿನ ಏನು ಖರ್ಚು ಮಾಡಬೇಡಿ, 30 ಡೇ ನೋ ಸ್ಪೆಂಡ್ ಚಾಲೆಂಜನ್ನು ಇವತ್ತಿಂದ ನೀವು ತಗೊಳ್ಳಿ ಸ್ನೇಹಿತರೆ. ಹಾಗಿದ್ರೆ ಏನಿದು? ಈ ರೀತಿ ಮಾಡಿದಾಗ ಎಷ್ಟು ದುಡ್ಡು ನಿಮಗೆ ಉಳಿಬೋದು? ನಿಮ್ಮ ಲೈಫನ್ನು ಹೇಗೆ ಚೇಂಜ್ ಮಾಡ್ಬೋದು? ಇದು ಈ ರೀತಿಯ 1 ತಿಂಗಳ ಚಾಲೆಂಜ್ ನಿಮಗೆ ಏನೆಲ್ಲ ಪಾಠಗಳನ್ನು ಹೇಳ್ಕೊಡ್ಬೋದು ಎಲ್ಲವನ್ನ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. 30 ದಿನಗಳ ನೋ ಸ್ಪೆಂಡ್ ಮ್ಯಾಜಿಕ್. ಸ್ನೇಹಿತರೆ, ನೀವು ಗಮನಿಸಿರ್ಬೋದು, ಇತ್ತೀಚೆಗೆ ಬಹುತೇಕ ಜನರಲ್ಲಿ ಅನಗತ್ಯ ಖರ್ಚುಗಳು ವಿಪರೀತ ಹೆಚ್ಚಾಗ್ತಿವೆ. ಯಾಕೆ ಹೀಗಾಗ್ತಿದೆ? ಇದಕ್ಕೆ ನಮ್ಮ ಮೆದುಳಿನ ಸೈಕಾಲಜಿ ಕಾರಣ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಈ ಹಿಂದೆ ನಾವು ಏನೇ ವಸ್ತು ತಗೋಬೇಕಾದ್ರೂ ಕೂಡ ಕ್ಯಾಶ್ ಕೊಟ್ಟು ತಗೊಳ್ತಾ ಇದ್ವಿ. ಮೆದುಳಿಗೆ ಒಂದು ಗುಣ ಇದೆ, ನಮ್ಮ ಕೈಯಿಂದ ಏನಾದರೂ ಬೆಲೆ ಬಾಳೋ ವಸ್ತು ಹೊರಗೆ ಹೋಗ್ತಾ ಇದ್ರೆ ಅದು ತಡ್ಕೊಳ್ಳಲ್ಲ, ತಕ್ಷಣ ಇನ್ಸುಲಾ ಅನ್ನೋ ಭಾಗ ಆಕ್ಟಿವ್ ಆಗುತ್ತೆ. ಇದು ನಮಗೆ ಲಾಸ್ ಅಥವಾ ನೋವಿನ ಫೀಲ್ ಕೊಡುತ್ತೆ. ಇದನ್ನು ಪೇಯ್ನ್ ಆಫ್ ಪೇಯಿಂಗ್ ಅಂತ ಹೇಳ್ತಾರೆ. ಇದರಿಂದ ನಮ್ಮಿಂದ ನೋಟ್ ಹೋಗಬೇಕಾದ್ರೆ ನಮಗೆ ಪೇಯ್ನ್ ಫೀಲ್ ಆಗ್ತಿತ್ತು. ಆದರೆ ಇವತ್ತು UPI ಕಾರ್ಡ್ ಬಂದಮೇಲೆ ಆ ಪೇಯ್ನ್ ಆಫ್ ಪೇಯಿಂಗ್ ಕಂಪ್ಲೀಟಾಗಿ ಮರೆಯಾಗಿ ಹೋಗಿದೆ. ಬರೀ ಸ್ಕ್ಯಾನ್ ಆ್ಯಂಡ್ ಸ್ವೈಪ್ ಮಾಡ್ತೀವಿ, ಪಿನ್ ಹಾಕ್ತೀವಿ, ಪೇಮೆಂಟ್ ಡನ್. ಅದ್ರ ಜೊತೆಗೆ ಆನ್ಲೈನ್ ಶಾಪಿಂಗ್ ಮಾಡಬೇಕಾದ್ರೆ ಸಿಗೋ ಡೋಪಮೈನ್ ಹಿಟ್ ಇದೆಯಲ್ಲ, ನಮಗೇನೋ ದೊಡ್ಡ ಸಾಧನೆ ಮಾಡಿದ ಖುಷಿ ಸಿಗುತ್ತೆ. ನೀವು 10-20 ಸಾವಿರ ರೂಪಾಯಿ ಪೇ ಮಾಡಿದಾಗ 50 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಕೂಪನ್ ಸಿಗಿದಾಗ ಸ್ಕ್ರ್ಯಾಚ್ ಮಾಡಿ ಏನೋ ಸಿಕ್ತು, ಪೇಸ್ಟ್ ಕೊಟ್ಟರು, ಕೂಪನ್ ಕೊಟ್ಟರು, 5 ರೂಪಾಯಿ ಕ್ಯಾಶ್ ಬ್ಯಾಕ್ ಕೊಟ್ಟರು, ಹೋಗಿರೋ ಗೊತ್ತಾಗ್ತಿಲ್ಲ. ಪೇಮೆಂಟ್ ಮಾಡಿದಾಗ ಏನೋ ಗಳಿಸಿಬಿಟ್ಟೆ, ಏನೋ ಗುಡ್ಡೆ ಹಾಕಿಬಿಟ್ಟೆ ಅನ್ನೋ ಖುಷಿ ಸಿಗ್ಬಿಡುತ್ತೆ ನಮಗೆ ಕೂಪನ್ ಸ್ಕ್ರ್ಯಾಚ್ ಮಾಡಿದಾಗ. ಹಾಗಾಗಿ ದುಡ್ಡು ಖರ್ಚು ಮಾಡೋದು, ಪೇ ಅಂತ ಹೊಡೆಯೋದು ನಮಗೆ ಈಗ ನೋವಿನ ವಿಚಾರದ ಬದಲಿಗೆ ಹೊಸ ರೀತಿಯ ಡೋಪಮೈನ್ ಕಿಕ್ನ ವಿಧಾನ ಆಗೋಗಿದೆ. ಈಗ ಖರ್ಚು ಮಾಡು ಅಂತ ಮಾಡಿಸ್ತಾ ಇದ್ದಾರೆ. ಇದರಿಂದ ಆಚೆ ಬರೋಕಿರೋದು ಒಂದೇ ಒಂದು ದಾರಿ, ಅದೇ 30 ಡೇ ನೋ ಸ್ಪೆಂಡ್ ಚಾಲೆಂಜ್. ಹಾಗಂದ್ರೆ ಏನು? 30 ದಿನ 1 ರೂಪಾಯಿ ಕೂಡ ಖರ್ಚು ಮಾಡದೆ ಹಾಗೆ ಇರಬೇಕು ಅಂತ, ಉಪವಾಸ ಸಾಯಬೇಕು ಅಂತ ಖಂಡಿತ ಅಲ್ಲ. ಇಲ್ಲಿ ನೀವು ಜಸ್ಟ್ ಅನಗತ್ಯ ಖರ್ಚನ್ನು ಮಾತ್ರ ಕಟ್ ಮಾಡ್ತೀರಾ. ಹಾಗಿದ್ರೆ ಯಾವುದಕ್ಕೆಲ್ಲ ಖರ್ಚು ಮಾಡ್ಬೋದು, ಯಾವುದಕ್ಕೆಲ್ಲ ಖರ್ಚು ಮಾಡಂಗಿಲ್ಲ ನೋಡ್ತಾ ಹೋಗೋಣ. ಮೊದಲಿಗೆ ಯಾವುದಕ್ಕೆಲ್ಲ ಖರ್ಚು ಮಾಡಬಹುದು ಅಂತ ನೋಡ್ತಾ ಹೋಗೋಣ. ಮುಖ್ಯವಾಗಿ ಮನೆ ಬಾಡಿಗೆ ಕೊಟ್ಟಿಲ್ಲ ಅಂದರೆ ಆಚೆ ಹಾಕ್ತಾರೆ ಮನೆಯಿಂದ ಅಲ್ವಾ, ಕಟ್ಟಬೇಕು. ಲೋನ್ ಅಥವಾ EMI ಅದು ಕಟ್ಟಲೇಬೇಕು. ಮನೆಗೆ ಬೇಕಾದ ದಿನಸಿ, ಆಫೀಸ್ಗೆ ಹೋಗೋಕ್ಕೆ ಪೆಟ್ರೋಲ್ ಅಥವಾ ಬಸ್ ಪಾಸು, ವಾಟ್ ಎವರ್ ಇಟ್ ಈಸ್, ಟ್ರಾನ್ಸ್ಪೋರ್ಟೇಷನ್, ಕರೆಂಟ್ ಬಿಲ್, ಔಷಧಿ, ಸ್ಕೂಲ್ ಫೀಸ್, ಹೀಗೆ ಸರ್ವೈವಲ್ಗೆ ಅತಿ ಅಗತ್ಯವಾಗಿರೋ ಖರ್ಚುಗಳನ್ನು ಮಾಡಲೇಬೇಕು. ಹಾಗಿದ್ರೆ ಯಾವುದಕ್ಕೆಲ್ಲ ಖರ್ಚು ಮಾಡಬಾರ್ದು? ಫುಡ್ ಡೆಲಿವರಿ ಆ್ಯಪ್ಸಿಂದ ಆರ್ಡರ್ ಮಾಡೋದನ್ನು 30 ಡೇಸ್ ಮಟ್ಟಿಗೆ ಕಂಪ್ಲೀಟ್ ಬಂದ್ ಮಾಡಬೇಕು. ಹಾಗೂ ಅಮೆಝಾನ್, ಮಿಂತ್ರಾ, ಫ್ಲಿಪ್ಕಾರ್ಟ್, ಅದು ಇದು, ಮೀಶೋ, ಸುಮಾರು ಆ್ಯಪ್ಗಳಿದಾವಲ್ಲ, ಅದು ತಗೊಳ್ಳಿ ಅಂತ ತಗೊಳ್ತಾನೆ ಇರ್ತಿರಲ್ಲ. 1 ತಿಂಗಳ ಮಟ್ಟಿಗೆ ಅನ್ಇನ್ಸ್ಟಾಲ್ ಮಾಡಿ. ಇಂಥ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಂತ ನಾವು ಹೇಳ್ತಿಲ್ಲ, ಯಾವುದೇ ಕ್ವಿಕ್ ಕಾಮರ್ಸ್, ಇ-ಕಾಮರ್ಸ್ 1 ತಿಂಗಳು ಅನ್ಇನ್ಸ್ಟಾಲ್ ಮಾಡಿ ಸ್ನೇಹಿತರೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಹೊಸ ಬಟ್ಟೆ, ಹೊಸ ಗ್ಯಾಜೆಟ್ಸ್ ತಗೊಳ್ಳೋದು, ಅದನ್ನು ಕೂಡ ಕಟ್ ಮಾಡಿ ಬಿಸಾಕಿ. ವೀಕೆಂಡ್ ಆಯಿತು ಅಂತ ಪಬ್, ಸಿನಿಮಾ, ಫ್ಯಾನ್ಸಿ ಕಾಫಿ ಶಾಪ್, ಈ ರೀತಿ ಯಾವುದು ಬದುಕೋಕೆ ತುಂಬ ಅಗತ್ಯ ಅಲ್ವೋ ಅದೆಲ್ಲವನ್ನ 1 ತಿಂಗಳ ಈ ಪ್ರಯೋಗಕ್ಕೋಸ್ಕರ ಕಟ್ ಆಫ್ ಮಾಡಿ ದೂರ ಇಟ್ಬಿಡಿ. ತೀರಾ ಕಷ್ಟ ಆಯ್ತಾ, ಕಡಿತಾ ಇದೆಯಾ ಕೈ, ಮತ್ತೆ ಆ್ಯಪ್ ಒಳಗಡೆ ಹೋಗೋಣ ಅಂತ ಅನಿಸ್ತಾ ಇದೆಯಾ? ಸ್ವಲ್ಪ ದಿನಗಳ ಮಟ್ಟಿಗೆ ನೀವು ಬೇಕಾದರೆ ನಿಮ್ಮ ಪರ್ಸ್ನಲ್ ಫೋನ್ ಆಗಿ ಈ ಥರ ಬೇಸಿಕ್ ಫೋನ್ನ ಯೂಸ್ ಮಾಡಿ ಸ್ನೇಹಿತರೆ. ಅದರ ಫೀಚರ್ ಫೋನ್ನ. ವರ್ಕ್ ರಿಲೇಟೆಡ್ ಕೆಲಸ ಇದ್ದರೆ ಮಾತ್ರ ನಿಮ್ಮ ಆಫೀಸ್ನಲ್ಲಿ ಅಥವಾ ವರ್ಕ್ ಪ್ಲೇಸ್ನಲ್ಲಿ ಮಾತ್ರ ಸ್ಮಾರ್ಟ್ ಫೋನನ್ನು ನೀವು ಇಟ್ಕೋಬಹುದು. ಆ ರೀತಿ ಕೂಡ ನೀವು ಮಾಡ್ಕೋಬೋದು. ಆ ಸೆಟಪ್ ಹೆಂಗೆ ವರ್ಕ್ ಆಗುತ್ತೆ, ಈ ಸೆಟಪ್ ಹೆಂಗೆ ವರ್ಕ್ ಆಗುತ್ತೆ, ಅದು ಬೇರೆದೇ ಟಾಪಿಕ್ ಸ್ನೇಹಿತರೆ, ತುಂಬ ಲಾಂಗ್ ಆಗುತ್ತೆ. ಒಟ್ಟಲ್ಲಿ ನೀವು ಅನಗತ್ಯ ಖರ್ಚುಗಳನ್ನು ಕಟ್ ಮಾಡಿ ಅಷ್ಟೇ. ಹಾಗಿದ್ರೆ ನೀವು 30 ದಿನ ಹೀಗೆ ಕಂಟ್ರೋಲ್ ಮಾಡಿದ್ರೆ ಎಷ್ಟು ಹಣವನ್ನು ಉಳಿಸ್ಬೋದು? ಜಸ್ಟ್ 4 ಅನಗತ್ಯ ಖರ್ಚನ್ನು ಇಟ್ಕೊಂಡು ಒಂದು ಸಣ್ಣ ಲೆಕ್ಕ ಹಾಕೋಣ ಬನ್ನಿ. ಫಸ್ಟ್ ಕಾಫಿ, ಟೀ, ಜಂಕ್ ಫುಡ್ಸಿಂದನೇ ಶುರು ಮಾಡೋಣ. ದಿನಕ್ಕೆ ಜಸ್ಟ್ 150 ರೂಪಾಯಿ ಖರ್ಚು ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಜಸ್ಟ್ 30 ದಿನ ಇವುಗಳನ್ನು ಅವಾಯ್ಡ್ ಮಾಡಿದ್ರೆ 4,500 ರೂಪಾಯಿ ಸೇವ್ ಆಗುತ್ತೆ ಆನ್ ಆನ್ ಆ್ಯಾವ್ರೇಜ್. ಕೆಲವ್ರಿಗೆ ಇನ್ನೂ ಜಾಸ್ತಿ ಉಳಿಬೋದು,
ಅವರು ಎಲ್ಲೆಲ್ಲಿ ಕುಡಿತಾರೆ ಎಲ್ಲೆಲ್ಲಿ ತಿಂತಾರೆ ಅನ್ನೋದ್ರ ಮೇಲೆ ಇನ್ನು ಕೆಲವರಿಗೆ ಸ್ವಲ್ಪ ಕಮ್ಮಿ ಉಳಿಬೋದು ಆ್ಯಾವ್ರೇಜ್. ಇವಾಗ ಆರೋಗ್ಯ ಕೂಡ ಚೆನ್ನಾಗಾಗುತ್ತೆ ಈ ಹಾಳು ನಿಮ್ಮ ಹೊಟ್ಟೆಗೆ ಹೋಗಿಲ್ಲ ಅಂದರೆ. ಯಾಕಂದರೆ ಹೆಚ್ಚಿನ ಜನ ಟೀ ಕಾಫಿ ಎಲ್ಲ ವಿತ್ ಶುಗರೇ ಕುಡಿಯೋದು. ಸೊ ಅದು ಕೂಡ ಒಂದು ಆ್ಯಂಗಲ್ ಇದೆ ಇಲ್ಲಿ. ಜೊತೆಗೆ ನೆಕ್ಸ್ಟ್ ತುಂಬ ಜನ ವೀಕೆಂಡ್ ಬಂತು ಅಂದರೆ ಅವರಿಗೆ ಏನಾದರೂ ಒಂದು ಸಿನಿಮಾ ನೋಡಿಲ್ಲ ಅಂದರೆ ಥಿಯೇಟ್ರಿಗೆ ಹೋಗಿ ಅಥವಾ ಪಬ್ಗೆ ಹೋಗಿ ಮಜಾ ಮಾಡಿಲ್ಲ ಅಂತ ಹೇಳಿದ್ರೆ ಸಮಾಧಾನ ಆಗಲ್ಲ. ಇದನ್ನು ಕಟ್ ಮಾಡಿದ್ರೆ ವಾರಕ್ಕೆ ಅಟ್ಲೀಸ್ಟ್ 1,000 ಉಳಿತು ಅಂದರೂ ಕೂಡ ತಿಂಗಳಿಗೆ 4,000 ರೂಪಾಯಿ ಉಳಿತು. ಜೊತೆಗೆ ಸುಮ್ಮನೆ ಬೋರ್ ಆಯಿತು ಅಂತ ಮಾಡೋ ಆನ್ಲೈನ್ ಶಾಪಿಂಗ್ ನಿಲ್ಲಿಸಿದ್ರೆ ಕನಿಷ್ಠ ಅಂದರೂ ತಿಂಗಳಿಗೆ 2,000 ರೂಪಾಯಿ ಸೇವ್ ಮಾಡ್ಬೋದು. ಅಗತ್ಯನೇ ಇರೋದಿಲ್ಲ. ನೋಡಿದ್ದೆಲ್ಲ ಅದು ಐಟಮ್ ನೋಡಿದ ಮೇಲೆ ಇದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ತಗೊಂಡು ಯೂಸ್ ಮಾಡೋಕ್ಕೆ ಶುರು ಮಾಡೋರು ಕೂಡ ಇದ್ದಾರೆ. ತಂದು ಇಟ್ಕೊಳ್ಳೋರು ಮನೇಲಿ 2 ದಿನ ಯೂಸ್ ಮಾಡ್ತಾರೆ. ಅದು ಐಟಮ್ ಆ ಕೆಲಸ ಮಾಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಬೇಕಾಗಿರಲ್ಲ. ಆಮೇಲೆ ಮೂಲೆಗೆ ಹೋಗುತ್ತೆ ಅದು. ಯಾಕಂದರೆ ಆ್ಯಕ್ಚುಲಿ ಅದು ನೀಡ್ ಇರೋದಿಲ್ಲ ಅವರಿಗೆ. ಸೊ ಅದನ್ನೆಲ್ಲ ಬಂದ್ ಮಾಡಿದ್ರೆ 2,000 ರೂಪಾಯಿ ಅಟ್ಲೀಸ್ಟ್ ಸೇವ್ ಮಾಡ್ಬೋದು ತಿಂಗಳಿಗೆ. ಇನ್ನು ನೆಕ್ಸ್ಟ್ ಫುಡ್ ಡೆಲಿವರಿ ಆ್ಯಪ್ಗಳಿಗೆ ಕನಿಷ್ಠ ಪಕ್ಷ 1,500 ರೂಪಾಯಿನಿಂದ ತಿಂಗಳಿಗೆ, ಕೆಲವರಂತೂ ಅದರಲ್ಲೇ ಜೀವನ ನಡೆಸ್ತಾ ಇರ್ತಾರೆ, 16,000 ರೂಪಾಯಿಗಳ ತನಕ ಕೂಡ ಉಳಿಸಬಹುದು. ಇದೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಾವು 1,500 ಅಂತಲೇ ಇಟ್ಕೊಳ್ಳೋಣ ಫುಡ್ ಡೆಲಿವರಿ ಆ್ಯಪ್ಸಲ್ಲಿ. ತಿಂಗಳ ಕಡೆಯಲ್ಲಿ ಎಕ್ಸ್ಟ್ರಾ 12,000 ರೂಪಾಯಿ ಉಳಿದಿರುತ್ತೆ. ಇದು ಮಿನಿಮಮ್ ಹೇಳ್ತಿರೋದು. ಮಿನಿಮಮ್ 25-30 ಸಾವಿರ ಸಂಬಳ ಗಳಿಸೋರು ಅಟ್ಲೀಸ್ಟ್ ಇಷ್ಟು ಈ ಥರ ವೇಸ್ಟ್ಫುಲ್ ಖರ್ಚುಗಳನ್ನು ಮಾಡ್ತಿದ್ದಾರೆ. ಈಗ ಸ್ನೇಹಿತರೆ, ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಸ್ಟೇಬಲ್ ಮನಿ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಹೇಳೋ ಟೈಮ್ ಈಗ. ಓಕೆ, ದುಡ್ಡು ಉಳಿಸೋದೇನೋ ಸರಿ, ಉಳಿಸಿರೋ ದುಡ್ಡನ್ನು ಸೇವಿಂಗ್ಸ್ ಅಕೌಂಟಲ್ಲೇ ಇಟ್ಟರೆ ಅದೇನು ನಿಮಗೇನು ಲಾಭ ತಂದು ಕೊಡುತ್ತಾ? 2.5-3% ಬಡ್ಡಿ ಕೊಡ್ತಾರೆ ಅಷ್ಟೇ ಅಲ್ವಾ ಸೇವಿಂಗ್ಸ್ ಅಕೌಂಟಲ್ಲಿ. ಮಾರ್ಕೆಟಿಗೆ ಹಾಕೋಣ ಅಂತ ಹೇಳಿದ್ರೆ ನಿಮ್ಗೆ ಐಡಿಯಾ ಇಲ್ಲದೆ ಇರ್ಬೋದು, ಅಥವಾ ಕೆಲವರಿಗೆ ರಿಸ್ಕ್ ಬೇಡ ಅಂತ ಅನಿಸ್ತಿರುತ್ತೆ. ಮಾರ್ಕೆಟ್ ಲಿಂಕ್ಡ್ ಬೇಡ, ನನಗೆ ಸೇಫ್ಟಿ ಮುಖ್ಯ ಅಂತ ಹೇಳೋರು ಕೂಡ ಕೆಲವರು ಇರ್ತಾರೆ. ಅಂಥವರು ಭಾರತದ ಬ್ಯಾಂಕ್ಗಳಲ್ಲೇ FD ಇಡ್ಬೋದು ಸ್ನೇಹಿತರೆ, RD ಇಡ್ಬೋದು ಸ್ನೇಹಿತರೆ. ಈ RD ಅಂದರೆ FDಯಲ್ಲಿ ಮಾಡೋ SIP ಥರ. ಲಂಸಮಾಗಿ ಒಂದೇ ಸರಿ ದುಡ್ಡು ಇಡೋಕ್ಕಿಲ್ಲ ಅಂದರೆ ತಿಂಗಳು ಈ ಥರ ಉಳಿಸಿರೋ ದುಡ್ಡನ್ನು ಇಡ್ತಾ ಹೋಗಿ ಫಿಕ್ಸೆಡ್ ಬಡ್ಡಿ, ಮಾರ್ಕೆಟ್ ಲಿಂಕ್ ಇಲ್ಲದೆ ಬ್ಯಾಂಕ್ ಕೊಡೋ ಫಿಕ್ಸೆಡ್ ಬಡ್ಡಿಯೊಂದಿಗೆ ಬೆಳೆಸಿ ಲಾಸ್ಟಿಗೆ ಲಂಸಮ್ ಅಮೌಂಟನ್ನು ಅಚೀವ್ ಮಾಡೋ ವೇ ಇದು ರಿಕರಿಂಗ್ ಡೆಪಾಸಿಟ್. RBI ಕೆಳಗೆ ಕೆಲಸ ಮಾಡೋ ಭಾರತದ ಬ್ಯಾಂಕ್ಗಳು, ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳು ಆಫರ್ ಮಾಡೋ ಫಿಕ್ಸೆಡ್ ಗ್ಯಾರಂಟೀಡ್ ಬಡ್ಡಿಯ ಪ್ರಾಡಕ್ಟ್ ಇದು. ಇಲ್ಲಿ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಮೂಲಕ ಮನಿ ಇನ್ನೂ ವೇಗವಾಗಿ ಬೆಳೆಯುತ್ತೆ. ಎಲ್ಲ ಅಮೌಂಟ್ನ ಒಂದರಲ್ಲೇ ಹಾಕಬೇಕು ಅಂತಿಲ್ಲ. ನಿಮ್ಮ ಗೋಲ್ಗೆ ತಕ್ಕಂತೆ RDಯನ್ನು ಡಿವೈಡ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, 12 ತಿಂಗಳಲ್ಲಿ ಹೊಸ ಕಾರ್ ತಗೋಬೇಕು, ಡೌನ್ ಪೇಮೆಂಟಿಗೆ ದುಡ್ಡು ಬೇಕು ಅಂತಿದ್ರೆ ಒಂದು 5,000 ರೂಪಾಯಿ ಡೌನ್ ಪೇಮೆಂಟ್ಗೋಸ್ಕರನೇ ಸಪ್ರೇಟ್ RDಯನ್ನು ಮಾಡ್ಕೊಳ್ಬೋದು. ಹಾಗೆ 5-6 ತಿಂಗಳು ಬಿಟ್ಟು ಒಂದು ಫ್ಯಾಮಿಲಿ ಟ್ರಿಪ್ ಹೋಗಬೇಕು, ಅದಕ್ಕೆ ದುಡ್ಡು ಬೇಕು ಅಂತ ಹೇಳೋದಿದ್ರೆ ಒಂದು 3,500-4,000 ರೂಪಾಯಿ ಅದಕ್ಕೊಂದು ಸಪ್ರೇಟ್ RDಯನ್ನು ಕ್ರಿಯೇಟ್ ಮಾಡ್ಕೋಬೋದು. ಟಾರ್ಗೆಟ್ ಬೇಸ್ಡ್ ಈ ರೀತಿ ನೀವು ಪ್ಲಾನಿಂಗನ್ನು ಮಾಡ್ಕೋಬೋದು. ಅವಾಗ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಟೈಮ್ ಬಂದಾಗ ಯಾವುದೇ ಮಾರ್ಕೆಟ್ ಬಿತ್ತಾ ಏಳ್ತಾ ನೋಡೋ ಆತಂಕ ಇಲ್ಲದೆ ಬ್ಯಾಂಕ್ ಆಲ್ರೆಡಿ ನಿಮಗೆ ಪ್ರಾಮಿಸ್ ಮಾಡಿರೋ ಫಿಕ್ಸೆಡ್ ಬಡ್ಡಿಯೊಂದಿಗೆ ಅದನ್ನು ವಿಡ್ರಾ ಮಾಡಿಕೊಂಡು ಅಥವಾ ಮೆಚೂರ್ ಆಗಿರೋ ದುಡ್ಡನ್ನು ತೊಗೊಂಡು ನಿಮ್ಮ ಗೋಲನ್ನು ನೀವು ಅದಕ್ಕೆ ಅದನ್ನು ಫಂಡ್ ಮಾಡ್ಬೋದು. ಇಲ್ಲಿ ತುಂಬ ಜನ RD ಬಗ್ಗೆ ಗೊತ್ತಿರೋರು ಕೂಡ ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ ಇಂಟ್ರೆಸ್ಟ್ ರೇಟ್ ಚೆಕ್ ಮಾಡಿರೋದಿಲ್ಲ. 5-6%ಗೆಲ್ಲ RD ಇಡೋರು ಕೂಡ ಇದ್ದಾರೆ, ಕರೆಕ್ಟಾಗಿ ಚೆಕ್ ಮಾಡಿದೆ ಇವಾಗ ಕೂಡ. ಯಾಕಂದರೆ ಇವಾಗ 8.5% ತನಕ ಬಡ್ಡಿ ಕೊಡ್ತಿರೋ ಬ್ಯಾಂಕ್ಗಳು ಭಾರತದಲ್ಲಿದ್ದಾವೆ. ಎಲ್ಲಿ ಹುಡುಕೋದು? ಭಾರತದಲ್ಲಿ ದೇಶದಾದ್ಯಂತ ಇರೋ ಬ್ಯಾಂಕಿಗೆ ನಾನು ಫ್ಲೈಟ್ ಟಿಕೆಟ್ ಮಾಡಿಕೊಂಡು ಟ್ರೈನ್ ಟಿಕೆಟ್ ಮಾಡಿಕೊಂಡು ಓಡಾಡಲ್ಲ ಅಂತ ನೀವು ಕೇಳ್ಬೋದು. ಆ ಅವಶ್ಯಕತೆ ಇವತ್ತಿನ ಕಾಲದಲ್ಲಿಲ್ಲ. ಭಾರತದ ಎಲ್ಲ ಬ್ಯಾಂಕ್ ಮತ್ತು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳ ಬಡ್ಡಿಯನ್ನು ನೀವು ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಕಂಪೇರ್ ಮಾಡೋಕ್ಕೆ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಇದ್ದಾವೆ. ಸ್ಟೇಬಲ್ ಮನಿ ಕೂಡ ಅಂತಹ ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ಇದರಲ್ಲಿ ನೀವು ಭಾರತದ 200ಕ್ಕೂ ಅಧಿಕ ಬ್ಯಾಂಕ್ ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳ ಬಡ್ಡಿಯನ್ನು ಒಂದೇ ಕಡೆ ಕಂಪೇರ್ ಮಾಡ್ಬೋದು. ಆಮೇಲೆ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಕೊಡೋ ಬ್ಯಾಂಕ್ಗಳನ್ನು ಚೂಸ್ ಮಾಡಿ ನೀವು RD, FD ಎಲ್ಲ ಅಲ್ಲಿ ಶುರು ಮಾಡ್ಕೋಬೋದು. ಇವಾಗ 8.5% ಬಡ್ಡಿ ಕೊಡೋ ಬ್ಯಾಂಕ್ಗಳು ಭಾರತದಲ್ಲಿ ಇವೆ. ಅದನ್ನು ಕೂಡ ನೀವು ಇಲ್ಲಿ ಸ್ಟೇಬಲ್ ಮನಿ ಆ್ಯಪ್ನಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಸ್ನೇಹಿತರೆ. ಜೊತೆಗೆ RD ಮಾಡೋ ಹಣ ಬ್ಯಾಂಕ್ಗೆ ಹೋಗುತ್ತೆ. ಬ್ಯಾಂಕ್ ಅವರೇ ವಿಡಿಯೋ KYC ಮಾಡ್ಕೊಂಡು ನಿಮಗೆ ಕನ್ಫರ್ಮೇಷನ್ ಮೇಲ್ ಮತ್ತು ಮೆಸೇಜನ್ನು ಕೊಡೋದು. ನೀವು ಸ್ಟೇಬಲ್ ಮನಿ ಆ್ಯಪ್ ಥ್ರೂ ಅವರನ್ನು ಕನೆಕ್ಟ್ ಆಗೋಕ್ಕೊಂದು ವೇ ಅಷ್ಟೇ ಇದು. ಜೊತೆಗೆ ನೀವು 2-3 RD ಬುಕ್ ಮಾಡಿದ್ರು ಕೂಡ, 2-3 ಡಿಫ್ರೆಂಟ್ ಬ್ಯಾಂಕಲ್ಲಿ ಸ್ಟೇಬಲ್ ಮನಿ ಥ್ರೂ ಬುಕ್ ಮಾಡಿದ್ರು ಕೂಡ ಅಲ್ಲಿ ಪ್ರತಿಯೊಂದು ಬ್ಯಾಂಕಿಗೆ ಸಪ್ರೇಟ್ ಆ್ಯಪನ್ನು ಇನ್ಸ್ಟಾಲ್ ಮಾಡಬೇಕು ಅಂತಿಲ್ಲ. ಆ ಸಪ್ರೇಟ್ ಬ್ಯಾಂಕ್ಗಳ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ RDಗಳು, FDಗಳು ಸ್ಟೇಬಲ್ ಮನಿ ಆ್ಯಪ್ ಥ್ರೂ ಒಂದೇ ಡ್ಯಾಶ್ ಬೋರ್ಡ್ನಲ್ಲಿ ಟೋಟಲ್ ಆಗಿ ನೀವು ಟ್ರ್ಯಾಕ್ ಮಾಡೋಕ್ಕೂ ಕೂಡ ಆಗುತ್ತೆ. ಅಲ್ಲಿಂದಲೇ ಆಪರೇಟ್ ಮಾಡೋಕ್ಕೂ ಕೂಡ ಆಗುತ್ತೆ. ಜೊತೆಗೆ ಸ್ನೇಹಿತರೆ, ನಿಮ್ಮ ಗಮನದಲ್ಲಿರಲಿ, ಭಾರತದ ಎಲ್ಲ ಬ್ಯಾಂಕ್ ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಲ್ಲಿಡೋ ಸೇವಿಂಗ್ಸ್ ಅಕೌಂಟ್, RD, FD ಯಾವುದೇ ರೀತಿಯ ಡೆಪಾಸಿಟ್ಗೂ ಕೂಡ ಭಾರತದ ರಿಸರ್ವ್ ಬ್ಯಾಂಕ್ನ ಅಧೀನ ಸಂಸ್ಥೆಯಾಗಿರೋ DICGCನಿಂದ 5 ಲಕ್ಷ ರೂಪಾಯಿ ತನಕ ಗ್ಯಾರಂಟಿ ಇರುತ್ತೆ. ಸೊ ಬ್ಯಾಂಕೇ ಇನ್ ಕೇಸ್ ಮುಳುಗೋದ್ರೂ ಕೂಡ ಆ ದುಡ್ಡನ್ನು ಅಪ್ ಟು 5 ಲ್ಯಾಕ್ ರೂಪೀಸ್ ತನಕ ಕೊಡೋ ಜವಾಬ್ದಾರಿ RBIನ DICGCದು. ಇದು ಭಾರತದ ಎಲ್ಲ ಬ್ಯಾಂಕ್ ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಿಗೆ ಬೈ ಡಿಫಾಲ್ಟ್ ಅಪ್ಲೈ ಆಗುತ್ತೆ. ಎಕ್ಸ್ಟ್ರಾ ಅದಕ್ಕೇನೋ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಜೊತೆಗೆ ಸ್ನೇಹಿತರೆ, ಸ್ಟೇಬಲ್ ಮನಿಯಲ್ಲಿ ರೇಟ್ ಲಾಕ್ ಫೀಚರ್ ಇದೆ.
ಉದಾಹರಣೆಗೆ ಇವಾಗ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ 8.5% ಇದೆ ಅಂತ ಹೇಳಿದ್ವಿ. ಆ ಬಡ್ಡಿ ದರವನ್ನು ನೀವು ಆರ್ ಡಿ ಬುಕ್ ಮಾಡಿಕೊಂಡ್ರೆ ಅದು ನಿಮಗೆ ಲಾಕ್ ಮಾಡ್ಕೋಬೋದು. ನೀವು 3 ವರ್ಷ ಆರ್ ಡಿ ಮಾಡಿದ್ರೂ ಕೂಡ ನೆಕ್ಸ್ಟ್ 3 ಇಯರ್ಸಲ್ಲಿ ಎಷ್ಟೇ ಏರಿಳಿತ ಆದರೂ ಕೂಡ, ಬಡ್ಡಿ ಡೌನ್ ಆದರೂ ಕೂಡ ನಿಮ್ಮ ಆರ್ ಡಿಯ ಬಡ್ಡಿ ಡೌನ್ ಆಗಲ್ಲ. RBI ಡೌನ್ ಮಾಡಿದ್ರು ಕೂಡ ನಿಮ್ಮ ಆರ್ ಡಿದು ಅಷ್ಟೇ ಇರುತ್ತೆ. ಜೊತೆಗೆ ಟಾಪ್ ಅಪ್ ಆರ್ ಡಿ ಫೀಚರ್ ಇದೆ. ಇನ್ ಬಿಟ್ವೀನ್ ನಿಮಗೆ ಏನೋ ದೊಡ್ಡ ಅಮೌಂಟ್ ಸಿಕ್ತು, ಆಫೀಸಿಂದ ಬೋನಸ್ ಬಂತು, ಬಿಸ್ನೆಸ್ಸಲ್ಲಿ ಲಾಭ ಆಯಿತು, ವಾಟ್ ಎವರ್ ಇಟ್ ಈಸ್, ಆವಾಗ ಹೊಸದಾಗಿ ಒಂದು ವೇಳೆ ಬಡ್ಡಿ ಕಮ್ಮಿ ಆಗಿದ್ರೆ ನೀವು ಕಮ್ಮಿ ಬಡ್ಡಿಗೆ ಮತ್ತೆ ಆರ್ ಡಿ ಬುಕ್ ಮಾಡಬೇಕು ಅಂತೇನಿಲ್ಲ. ಪ್ರೀವಿಯಸ್ ನೀವು ಬುಕ್ ಮಾಡಿದ ಹೈ ಇಂಟ್ರೆಸ್ಟ್ ರೇಟ್ ಆರ್ ಡಿಗೆನೆ ಅದನ್ನ ಟಾಪ್ ಅಪ್ ಮಾಡೋಕ್ಕೂ ಕೂಡ ಫೀಚರ್ ಇದೆ. ಜೊತೆಗೆ ಎಮರ್ಜೆನ್ಸಿ ಬಂತು ಅಂತ ಹೇಳಿದ್ರೆ ನೀವು ಆರ್ ಡಿಯನ್ನ ಪ್ರಿಮೆಚೂರ್ ಕ್ಲೋಜರ್ಗೂ ಕೂಡ ಅವಕಾಶ ಇದೆ 1% ಪೆನಾಲ್ಟಿಯೊಂದಿಗೆ. ಜೊತೆಗೆ ಹಣ ಕಟ್ಟೋಕೆ ಕಷ್ಟ ಆದರೆ 2 ಕಂತುಗಳನ್ನ ಸ್ಕಿಪ್ ಮಾಡೋ ಆಪ್ಷನ್ಸ್ ಕೂಡ ಇವೆ. ಈಗ ಆಲ್ರೆಡಿ 60 ಲಕ್ಷಕ್ಕೂ ಅಧಿಕ ಜನ ಸ್ಟೇಬಲ್ ಮನಿ ಪ್ಲಾಟ್ಫಾರ್ಮ್ನ ಯೂಸ್ ಮಾಡ್ತಿದ್ದಾರೆ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಆ್ಯಪನ್ನು ನೀವು ಫ್ರೀ ಆಗಿ ಡೌನ್ಲೋಡ್ ಮಾಡ್ಬೋದು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ. ಆಮೇಲೆ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಅವಾಗಲೇ ಹೇಳಿದ್ವಿ, ಈಗ 8.5% ತನಕನೂ ಇದೆ ಅಂಥೇಳಿ. ಹಾಗೆ ವೆರೈಟಿ ಆಫ್ ಇಂಟ್ರೆಸ್ಟ್ ರೇಟ್ ನೀವು ನೋಡ್ಬೋದು. 8% ಆ್ಯಂಡ್ ಅಬೌವ್ ಕೂಡ ಸುಮಾರು ಬ್ಯಾಂಕ್ಗಳಿದ್ದಾವೆ. ನೀವೆಲ್ಲವನ್ನು ಚೆಕ್ ಮಾಡಿ ನಿಮ್ಮ ಆಯ್ಕೆಯ ಬ್ಯಾಂಕ್ನಲ್ಲಿ ನೀವು ಆರ್ ಡಿಯನ್ನು ಶುರು ಮಾಡ್ಬೋದು. ಆಸಕ್ತಿ ಇರೋರು ಎಕ್ಸ್ಪ್ಲೋರ್ ಮಾಡ್ಬೋದು. ಮಿಸ್ ಇಲ್ಲೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿರೋ ಸ್ಟೇಬಲ್ ಮೇಲೆ ಲಿಂಕನ್ನು ಚೆಕ್ ಮಾಡಿ ಸ್ನೇಹಿತರೆ. ಬನ್ನಿ ಕಂಟಿನ್ಯೂ ಮಾಡೋಣ. ಈಗ ರಿಪೋರ್ಟ್ನಲ್ಲಿ ನಾವು ಮಾತಾಡ್ತಿದ್ವಿ 1 ತಿಂಗಳು ಖರ್ಚು ಮಾಡದೆ ಸರ್ವೈವ್ ಆಗೋದು ಹೇಗೆ ಅಂತೇಳಿ. ಈ ಚಾಲೆಂಜ್ ಗೆಲ್ಲೋಕೆ 4 ಸೀಕ್ರೆಟ್ ಅಸ್ತ್ರಗಳು ಬೇಕು ಸ್ನೇಹಿತರೆ. ತುಂಬ ಜನ ಶುರು ಮಾಡ್ತಾರೆ, ಆದರೆ ಮಧ್ಯದಲ್ಲೇ ಬಿಟ್ಟು ಬಿಡ್ತಾರೆ. ಅದಾಗಬಾರ್ದು ಅಂದರೆ ನೀವು ಮೊದಲನೇದಾಗಿ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಲೆವೆಲ್ನ ಚೂಸ್ ಮಾಡ್ಕೋಬೇಕು. ಈಸಿ ಲೆವೆಲ್. ಈ ಈಸಿ ಲೆವೆಲ್ನಲ್ಲಿ ನಾನು ಬರೀ ಹೊರಗಡೆ ತಿನ್ನೋದನ್ನು, ಕಾಫಿ ಕುಡಿಯೋದನ್ನು ಮಾತ್ರ ನಿಲ್ಲಿಸ್ತೀನಿ. ಕಾಫಿ ಟೀ ಕುಡಿಯೋದನ್ನು ಹೊರಗಡೆ, ಅಥವಾ ಧೂಮಪಾನ ಮಾಡೋದನ್ನು ಅದನ್ನು ಮಾತ್ರ ನಿಲ್ಲಿಸ್ತೀನಿ. ದುಶ್ಚಟಗಳ ದುಡ್ಡು ಹಾಕೋದನ್ನು ಮಾತ್ರ ನಿಲ್ಲಿಸ್ತೀನಿ. ಇದು ಈಸಿ ಲೆವೆಲ್. ಇಷ್ಟು ಮಾತ್ರ ಮಾಡ್ತೀನಿ, ತುಂಬ ಕಷ್ಟ ಕೊಡ್ಕೊಳ್ಳಲ್ಲ. ಅದನ್ನು ಮಾಡ್ಬೋದು ನಿಮ್ಮ ಮೈಂಡ್ ಸೆಟ್ ತಕ್ಕಂತೆ. ನೆಕ್ಸ್ಟ್ ಮೀಡಿಯಂ ಲೆವೆಲ್. ಮನೆಗೆ ಬೇಕಾದ ಅಗತ್ಯ ವಸ್ತುಗಳನ್ನು ಬಿಟ್ಟು ಬೇರೆ ಯಾವುದಕ್ಕೂ ಖರ್ಚು ಮಾಡಲ್ಲ ಅನ್ನೋದು. ಇಷ್ಟು ಮೈಂಡ್ ಸೆಟ್ ಇರೋರು ಅದನ್ನು ಕೂಡ ಮಾಡ್ಬೋದು. ನೆಕ್ಸ್ಟ್ ಹೈ ಲೆವೆಲ್. ಖರ್ಚು ನಿಲ್ಲಿಸೋದ್ರ ಜೊತೆಗೆ ಎಕ್ಸ್ಟ್ರಾ ಇನ್ಕಮ್ ಅರ್ನ್ ಮಾಡೋಕ್ಕೆ ಪ್ರಯತ್ನ ಪಡೋದು. ಇದು ಚಾಲೆಂಜಿಂಗ್ ಲೆವೆಲ್. ಇದು ನಿಮಗೆ ಅದಕ್ಕೆ ಅವಕಾಶ ಇದೆಯಾ, ಅಷ್ಟೊಂದು ಕಮಿಟ್ಮೆಂಟ್ ನಿಮಗಿದೆಯಾ, ಅದು ನೀವು ಚೆಕ್ ಮಾಡ್ಕೋಬೇಕು. ಎರಡನೇದಾಗಿ ನಿಮ್ಮ ಪ್ರಾಬ್ಲಮ್ಸ್ನ ಐಡೆಂಟಿಫೈ ಮಾಡಬೇಕು. ಸುಮ್ಮನೆ ಕೂತಾಗ, ಬೋರ್ ಆದಾಗ ಶಾಪಿಂಗ್ ಆ್ಯಪ್ ಓಪನ್ ಮಾಡಿ ಸುಮ್ಮನೆ ಸ್ಕ್ರೋಲ್ ಮಾಡಿ ಕಾರ್ಟಿಗೆ ಹಾಕಿಟ್ಕೊಳ್ಳೋದು, ಇನ್ನೊಂದ್ಸಲಿ ಓಪನ್ ಆದಾಗ ಕಾರ್ಟಿಗೆ ಹೋಗಿ ಪೇಮೆಂಟ್ ಕೊಟ್ಟೇ ಬಿಡೋದು, ಈ ರೀತಿ ಚಟ ಇದೆಯಾ ಅದನ್ನು ಚೆಕ್ ಮಾಡ್ಕೋಬೇಕು. ಅದಕ್ಕೆ ಸೊಲ್ಯೂಷನ್ ನಾವು ನಿಮಗೆ ಆರಂಭದಲ್ಲಿ ಡಿಸ್ಕಸ್ ಮಾಡಿದ್ವಿ. ಇನ್ನೂ ಸೊಲ್ಯೂಷನ್ಸ್ ಹೇಳಬೇಕು ಅಂದರೆ ಪುಸ್ತಕ ಓದಿ, ಫ್ರೆಂಡ್ ಕಾಲ್ ಮಾಡಿ ಮಾತಾಡೋದೆಲ್ಲ ಮಾಡ್ಬೋದು ನೀವು, ಅಥವಾ ವಾಕಿಗೆ ಹೋಗ್ಬೋದು. ನಿಮ್ಮ ಬ್ರೈನ್ಗೆ ಫ್ರೀಯಾಗಿ ಖುಷಿ ಕೊಡೋ ಹವ್ಯಾಸಗಳನ್ನು, ಹಾಬೀಸನ್ನು, ಅಭ್ಯಾಸಗಳನ್ನು ರೂಢಿಸ್ಕೋಬೋದು. ದುಡ್ಡು ಖರ್ಚಾಗಿ ಖುಷಿ ಪಡಿಸೋ ಅಭ್ಯಾಸಗಳನ್ನು, ಹಾಬೀಸನ್ನು, ದುಶ್ಚಟಗಳನ್ನು ಬಿಡಬಹುದು. ಜೊತೆಗೆ ಈ ಹೊಸ ಚಾಲೆಂಜನ್ನು ಒಂಥರ ಗೇಮ್ ಥರ ಆಡಿ ನೀವು 30 ಡೇಸ್. ದಿನಕ್ಕೊಂದೊಂದು ಪಾಯಿಂಟ್ಸನ್ನು ನಿಮಗೆ ನೀವೇ ಕೊಟ್ಕೊಳ್ಳಿ ಸ್ನೇಹಿತರೆ. ಮೂರನೇದು ಟ್ರ್ಯಾಕ್ ಈಚ್ ಡೇ. ಒಂದು ಕ್ಯಾಲೆಂಡರ್ ತಗೊಳ್ಳಿ. ಪ್ರತಿದಿನ ಯಶಸ್ವಿಯಾಗಿ ಚಾಲೆಂಜ್ ಮುಗಿಸಿದಾಗ ಒಂದು ಟಿಕ್ ಹಾಕಿ. ಅದು ನಿಮ್ಮ ಬ್ರೈನ್ಗೆ ಹೊಸ ರೀತಿಯ ಖುಷಿ ಕೊಡೋಕೆ ಶುರು ಮಾಡುತ್ತೆ. ಏನೋ ಮಾಡ್ತಿದ್ಯಾ ನೀನು ಅಂತ. ಜೊತೆಗೊಂದು ಜರ್ನಲ್ ಮೇಂಟೈನ್ ಮಾಡ್ಬೋದು ನೀವು, ಚಿಕ್ಕ ಒಂದು ಪುಸ್ತಕ ಹಿಡ್ಕೊಂಡು. ಇವತ್ತು ನನಗೇನೇನು ಕೊಳ್ಳೋ ಆಸೆ ಆಯಿತು, ಅದು ನಿಜವಾಗ್ಲೂ ಕೂಡ ಬೇಕಿತ್ತಾ ಅಥವಾ ಸುಮ್ಮನೆ ಚಟವ, ಅದನ್ನು ಬರ್ಕೊಳ್ಳಿ. ಇದು ನಿಮ್ಮ ಎಮೋಷನಲ್ ಸ್ಪೆಂಡಿಂಗ್ಗೆ ದೊಡ್ಡ ಡ್ಯಾಮನ್ನು ಕಟ್ಟುತ್ತೆ. ಇದು ಕಡೆಯದಾಗಿ ಸ್ನೇಹಿತರೆ, ಫರ್ಗಿವ್ ಬಟ್ ಡೋಂಟ್ ಫರ್ಗೆಟ್. ಮಧ್ಯದಲ್ಲಿ ಒಂದಿನ ಯಾವುದೋ ಟೆನ್ಷನಲ್ಲಿ ಟೆಂಪ್ಟ್ ಆಗಿ ಅನ್ನೆಸೆಸರಿ ದುಡ್ಡು ಖರ್ಚು ಮಾಡಿದ್ರೆ ನೀವು, ಅಥವಾ ಏನೋ ಆರ್ಡರ್ ಮಾಡಿಬಿಟ್ರಾ, ಅಯ್ಯೋ ನನ್ನ ಕೈಲಿ ಆಗಲ್ಲ ಅಂಥೇಳಿ ಅಲ್ಲಿಗೆ ಚಾಲೆಂಜ್ ಬಿಡಬೇಡಿ. ತಪ್ಪು ಮಾಡೋದು ಸಹಜ, ನಿಮ್ಮನ್ನು ನೀವೇ ಕ್ಷಮಿಸಿ, ಆದರೆ ಮತ್ತೆ ಕಂಟಿನ್ಯೂ ಮಾಡಬೇಡಿ. ಫರ್ಗಿವ್ ಬಟ್ ಡೋಂಟ್ ಫರ್ಗೆಟ್. ಚಾಲೆಂಜನ್ನು ಕಂಟಿನ್ಯೂ ಮಾಡಿ. ಇದೆಲ್ಲ ಮಾಡಿದಾಗ ಸ್ನೇಹಿತರೆ 30 ಡೇಸ್ ಕೇವಲ ಒಂದು ಫಾರ್ಮಾಲಿಟಿ ಅಲ್ಲ, ಇದು ನಿಮ್ಮ ಮೈಂಡ್ ಸೆಟ್ಟನ್ನೇ ಚೇಂಜ್ ಮಾಡಿರುತ್ತೆ. ನಿಮ್ಮ ಮೆದುಳು ಇನ್ಸ್ಟೆಂಟ್ ಗ್ರಾಟಿಫಿಕೇಷನ್ ಚಟದಿಂದ, ದುಶ್ಚಟದಿಂದ ಡಿಲೇಡ್ ಗ್ರಾಟಿಫಿಕೇಷನ್ಗೆ ಶಿಫ್ಟ್ ಆಗುತ್ತೆ. ಈಗಲೇ ತಗೋಬೇಕು ಅನ್ನೋ ಚಟ ಹೋಗಿ ವೆಯ್ಟ್ ಮಾಡೋಣ, ತಾಳ್ಮೆಯಿಂದ ಇರೋ, ನಿಜವಾಗ್ಲೂ ಬೇಕಾ ಅಂತ ನೋಡೋಣ. ದುಡ್ಡು ಖರ್ಚು ಮಾಡೋದೇ ಮಜಾ ಅಲ್ಲ, ದುಡ್ಡು ಉಳಿಸೋದು ಮಜಾ ಅನ್ನೋ ಝೋನ್ಗೆ ನಿಮ್ಮ ಬ್ರೈನ್ ಶಿಫ್ಟ್ ಆಗುತ್ತೆ. ಯಾಕಂದರೆ ಸೇಮ್ ಟೈಮ್ ನೀವು ಉಳಿಸಿರೋ ದುಡ್ಡೆಲ್ಲ ಅಲ್ಲಿ ಸ್ಟಾಕ್ ಆಗ್ತಾ ಬಂದಿರುತ್ತಲ್ಲ, ಅದು ಕೂಡ್ತಾ ಬಂದಿರುತ್ತಲ್ಲ ದುಡ್ಡು. 50, 100, 50, 100, 100, 200, 1000 ಅಂತೇಳಿ ಉಳಿಸಿರೋ ದುಡ್ಡು, ಕಟ್ ಮಾಡಿರೋ ದುಡ್ಡು, ಸ್ಪೆಂಡಿಂಗ್ ಉಳಿದು ದೊಡ್ಡ ಅಮೌಂಟ್ ಕಾಣುತ್ತಲ್ಲ ತಿಂಗಳಿಂಡಿಗೆ, ಅದು ನಿಮಗೆ ಇನ್ನೂ ಎಕ್ಸ್ಟ್ರಾ ಖುಷಿ ಮತ್ತು ಫಿನಾನ್ಷಿಯಲ್ ಕಾನ್ಫಿಡೆನ್ಸ್ನ ಕೊಡುತ್ತೆ. ನಿಮ್ಮ ಎದೆ ಉಬ್ಬಿಸಿ ನಿಲ್ಲೋ ರೀತಿ ಮಾಡುತ್ತೆ ನಿಮಗೆ. ಹನಿ ಹನಿ ಗೂಡಿದ್ರೆ ಹಳ್ಳ ಅಂತ. ಈ ದುಡ್ಡು, ಈ ಸ್ಪೆಂಡಿಂಗ್ ಹ್ಯಾಬಿಟ್ ನನ್ನನ್ನು ಕಂಟ್ರೋಲ್ ಮಾಡ್ತಿಲ್ಲ, ದುಡ್ಡನ್ನು ನಾನು ಕಂಟ್ರೋಲ್ ಮಾಡ್ತಿದ್ದೀನಿ, ನೋಡಿ ಹೆಂಗೆ ಉಳಿಸಿದ್ದೀನಿ ಅನ್ನೋ ಧೈರ್ಯ ನಿಮಗೆ ಕೊಡುತ್ತೆ. ಅದು ಆ ಫೀಲಿಂಗ್ ಇದೆಯಲ್ಲ, ಅದು ಪ್ರೈಸ್ಲೆಸ್. ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಸ್ನೇಹಿತರೆ. ಈ ಎಲ್ಲ ಮಾಹಿತಿ ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಿರಬಹುದು, ಕೆಲವರು ಟ್ರೈ ಮಾಡಿರ್ಬೋದು, ಕೆಲವರು ಕೇಳಿರ್ಬೋದು, ಅಥವಾ ಬೇರೆ ಬೇರೆ ಥರದಲ್ಲಿ ಮಾಹಿತಿ ನಿಮಗೆ ತಲುಪಿರ್ಬೋದು, ಆದರೆ ಬಟ್ ಮಾಡಿರೋದಿಲ್ಲ. ಮತ್ತೊಮ್ಮೆ ಕೇಳಿದಾಗ ಇನ್ನೊಂದು ಚೂರು ಮೋಟಿವೇಶನ್ ಬರುತ್ತೆ, ಮತ್ತೆ ಅದೇ ಶುರು ಮಾಡ್ತಾರೆ. ಹಂಗೆ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಈ ಸಲ ನಿಮ್ಮ ಸ್ಪೆಂಡಿಂಗ್ ಹ್ಯಾಬಿಟ್ಸನ್ನು ದಯವಿಟ್ಟು ನಿಮ್ಮ ಕಂಟ್ರೋಲಿಗೆ ತಗೊಳ್ಳಿ.
ಇದು ಮಧ್ಯಮ ವರ್ಗದವರು ಮತ್ತು ಬಡವರಿಗೆ. ಶ್ರೀಮಂತರು ದಯವಿಟ್ಟು ಚೆನ್ನಾಗಿ ಸ್ಪೆಂಡ್ ಮಾಡಿ. ಯಾಕೆ ನಾವು ಯಾವಾಗಲೂ ಹೇಳ್ತೀವಿ, ಶ್ರೀಮಂತರು ಸ್ಪೆಂಡ್ ಮಾಡಿಲ್ಲ ಅಂದರೆ ಮತ್ತೆ ಆರ್ಥಿಕತೆ ನಡೆಯೋದು ಹೆಂಗೆ ಅಂತೇಳಿ. ಸೊ ಸ್ನೇಹಿತರೆ, ಇದಾಗಿತ್ತು 30 ಡೇಸ್ ನೋ ಸ್ಪೆಂಡ್ ಚಾಲೆಂಜ್ ಬಗ್ಗೆ ಚರ್ಚೆ ಮಾಡೋ ಪ್ರಯತ್ನ. ಕಡೆದಾಗಿ ಕ್ವಿಕ್ ರಿಮೈಂಡರ್, ನಿಮಗೂ ಕೂಡ ಹೈ ಇಂಟ್ರೆಸ್ಟ್ ರೇಟ್ನ RDಗಳಲ್ಲಿ, ರಿಕರಿಂಗ್ ಡೆಪಾಸಿಟ್ಗಳಲ್ಲಿ ಆಸಕ್ತಿ ಇದ್ದರೆ ಭಾರತದ ಬ್ಯಾಂಕುಗಳ ಇಂಟ್ರೆಸ್ಟ್ ರೇಟನ್ನು ಕಂಪೇರ್ ಮಾಡ್ಬೋದು. ನೀವು 200ಕ್ಕೂ ಅಧಿಕ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟನ್ನು ಕಂಪೇರ್ ಮಾಡಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನೊಂದಿಗೆ RDಯನ್ನು ಶುರು ಮಾಡ್ಕೋಬೋದು. ಬರೀ 1,000 ರೂಪಾಯಿ 2,000 ರೂಪಾಯಿಂದಲೂ ಕೂಡ ನಿಮಗೆ ಅಭ್ಯಾಸವನ್ನು ಶುರು ಮಾಡ್ಬೋದು, ದುಡ್ಡೇ ಉಳಿಯಲ್ಲ ಅನ್ನೋರು. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಸ್ಟೇಬಲ್ ಮನಿಯ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ, ಆ್ಯಪನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿ. ಆಮೇಲೆ ಆವಾಗಲೇ ಹೇಳಿದ್ವಿ ನಿಮಗೆ 8.5% ತನಕನೂ ಇಂಟ್ರೆಸ್ಟ್ ಕೊಡ್ತಿರೋ ಬ್ಯಾಂಕ್ಗಳು ಭಾರತದಲ್ಲಿವೆ ಅಂಥೇಳಿ. ಎಲ್ಲವನ್ನು ನೀವು ಚೆಕ್ ಮಾಡಿ, ಕಂಪೇರ್ ಮಾಡಿ, ಆಮೇಲೆ ನೀವು ಚೂಸ್ ಮಾಡ್ಬೋದು. ಮಿಸ್ ಇಲ್ಲದೆ ಲಿಂಕನ್ನು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.